Hi students, very good afternoon. Today I am going to teach about conversion disorder. In the last class we have seen the somatoform disorder in ಮನೋದೈಹಿಕ ಕಾಯಿಲೆಗಳಲ್ಲಿ there are three types we are seeing. Somatization disorder, ಬೇನೆ ಕಾಯಿಲೆ, ದೈಹಿಕ ಬೇನೆ ಕಾಯಿಲೆ, somatization disorder ನೋಡಿದೆವು. In this class we are seeing conversion disorder ಅಂದ್ರೆ ಪರಿವರ್ತನಾ ಸಮಸ್ಯೆಗಳು ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಸಿ ಹೈಪೋಕಾಂಡ್ರಿಯಾಸಿಸ್ ಅಂದ್ರೆ ವಿಷಣ್ಣತೆ ಕಾಯಿಲೆ. ಲೆಟ್ಸ್ ಸಿ ದಿ ಕನ್ವರ್ಷನ್ ಡಿಸಾರ್ಡರ್ ನೌ. ಐ ವಿಲ್ show you through the PPTs. Share my screen. Next. ಇಲ್ಲಿ ನೋಡಿ, ಕನ್ವರ್ಷನ್ ಡಿಸಾರ್ಡರ್ ಪರಿವರ್ತನಾ ಸಮಸ್ಯೆಗಳು ಅಂತ ಅರ್ಥ. ಪರಿವರ್ತನಾ ಅಸ್ವಸ್ಥತೆಯ ಸಮಸ್ಯೆ, ಪರಿವರ್ತನಾ ಅಸ್ವಸ್ಥತೆಯ ಸಮಸ್ಯೆ ಅಂತ ಬರುತ್ತೆ. ಅಸ್ವಸ್ಥತೆಯ ಸಮಸ್ಯೆ ಅಂತ ಕನ್ನಡದಲ್ಲಿ ಹೇಳುದಾದ್ರೆ, ಕನ್ವರ್ಷನ್ ಡಿಸಾರ್ಡರ್ ಈಸ್ ಅನ್ ಇಲ್ನೆಸ್ ಆಫ್ ಸಿಂಪ್ಟಮ್ಸ್ ಆಫ್ ಡಿಫಿಸಿಟ್ಸ್. ಸಿ, ಇಟ್ಸ್ ಎ ಇಲ್ನೆಸ್, ಇದೊಂದು ಅನಾರೋಗ್ಯದ ಕಾಯಿಲೆ. ಡಿಫಿಸಿಟ್ಸ್ ಅಂತ ಹೇಳ್ಬೋದು, ಅನಾರೋಗ್ಯ ಅಥವಾ ಯಾವುದೋ ಕಾಯಿಲೆ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಅಫೆಕ್ಟ್ ವಾಲೆಂಟ್ರಿ ಮೋಟರ್ ಅಂದ್ರೆ ಐಚ್ಛಿಕವಾದಂತಹ ಮೋಟರ್. ಐಚ್ಛಿಕ ಅಂದ್ರೆ ನಿಮ್ಗೆ ಇಷ್ಟಪಟ್ಟಂತಹ, ಇನ್ವಾಲೆಂಟ್ರಿ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಆಗುವಂತದ್ದು. ಸೊ ಇದು ನಿಮಗೆ ಗೊತ್ತಿದ್ದೇ ಆಗುವಂತದ್ದು. ವಾಲೆಂಟ್ರಿ ಮೋಟರ್ ಆರ್ ಸೆನ್ಸರಿ ಫಂಕ್ಷನ್ಸ್. ಸಿ, ಡಿಫಿಸಿಟ್ಸ್ ಇನ್ ಯಾವ್ದ್ರಲ್ಲೆಲ್ಲ ಸಮಸ್ಯೆಗಳಿರ್ತದೆ ಅಂತ ಹೇಳಿದ್ರೆ, ದೇರ್ ಇಸ್ ಎ ಇಲ್ನೆಸ್ ಯಾವ್ದ್ರಲ್ಲೆಲ್ಲ ಸಮಸ್ಯೆ, ಯಾವ್ದ್ರಲ್ಲೆಲ್ಲ ಕಾಯಿಲೆ ಇದೆ ಅಂತ ಹೇಳಿದ್ರೆ, ದಟ್ ಅಫೆಕ್ಟ್ ವಾಲೆಂಟ್ರಿ ಅಂದ್ರೆ ಐಚ್ಛಿಕವಾದಂತಹ, ಇನ್ ಯೋರ್ ಕಂಟ್ರೋಲ್, ಮೋಟರ್ ಆರ್ ಸೆನ್ಸರಿ ಫಂಕ್ಷನ್ಸ್. ಮೋಟರ್ ಅಂತ ಹೇಳಿದ್ರೆ ಕೈಕಾಲು ನಡಿವಿಕೆ, ಸ್ನಾಯುಗಳದ್ದು, ಮತ್ತು ಸೆನ್ಸರಿ ಅಂದ್ರೆ ನಿಮ್ಮ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಸೆನ್ಸರಿ ಆರ್ಗನ್ಸ್ ಮೀನ್ಸ್ ಯುವರ್ ಐಸ್, ಇಯರ್ಸ್, ನೋಸ್, skin. These are all, and next tongue. These are all the 5 sensory organs. So you are feeling you have a illness in these organs, in these body parts. Motor in the sense legs and your arms, and sensory functions means your sensory organs. There is a problem in the sensory organs. You are feeling that you have a illness in sensory organs as well as a motor parts, in the sense hands and legs. ಸೊ ನಿಮ್ಮ ಕೈಕಾಲುಗಳಲ್ಲಿ ಮತ್ತು ನಿಮ್ಮ ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳಲ್ಲಿ ನಿಮಗೆ ಸಮಸ್ಯೆ ಇದೆ ಅಂತ ನೀವು ತಿಳ್ಕೊಳ್ಳಿರೋದು, ನಿಮ್ಮ ಇಚ್ಛಾಪೂರ್ವಕವಾಗಿ ಇರುವಂತದ್ದು. ಇದು ಈ ಐಚ್ಛಿಕ ಸಮಸ್ಯೆ ಇದು. ಬಟ್ ದಟ್ ಈಸ್, ಸಿ, ವಿಚ್ ಸಜೆಸ್ಟ್ ಅನದರ್ ಮೆಡಿಕಲ್ ಕಂಡೀಷನ್. ಅಂದ್ರೆ ಇದಕ್ಕೆ ನಿಮಗೆ ನೀವು ವೈದ್ಯಕೀಯವಾಗಿ ಚಿಕಿತ್ಸೆ ನೀಡಲೇಬೇಕು ಅಂತ ಇದಕ್ಕೆ ಇಚ್ಛೆ ಪಡ್ತೀರಿ ನೀವು. ಬಟ್ ದಟ್ ಈಸ್ ಜಸ್ಟ್ ಟು ಬಿ ಕಾಸ್ಡ್ ಬೈ, ಆದರೆ ಇದು ಮೆಡಿಕಲ್ ನಿಜವಾಗ್ಲೂ ವೈದ್ಯಕೀಯ ಕಾರಣಗಳಿಂದಾಗಿ ಬರುವಂತ ಸಮಸ್ಯೆ ಅಲ್ಲ. ಬಟ್ ದಟ್ ಈಸ್ ಜಸ್ಟ್ ಟು ಬಿ ಕಾಸ್ಡ್ ಬೈ ಸೈಕಲಾಜಿಕಲ್ ಫ್ಯಾಕ್ಟರ್ಸ್. ದಿಸ್ ಈಸ್ ಕಾಸ್ಡ್ ಬೈ, ಇದು ಯಾವುದರಿಂದ ಆಗಿರೋದು ಅಂತ ಹೇಳಿದ್ರೆ ಮಾನಸಿಕ ಸಮಸ್ಯೆಯಿಂದ, ಮಾನಸಿಕ ಅಂಶದಿಂದನೇ ಈ ಸಮಸ್ಯೆ ಬಂದಿರೋದು. ನಾನು ಹೇಳಿದೆ ಮೊದಲಿಗೆ ನಿಮಗೆ, ಸೊಮ್ಯಾಟೋಫಾರ್ಮ್ ಡಿಸಾರ್ಡರ್ ಈಸ್ ನಥಿಂಗ್ ಬಟ್ ನಾಟ್ ಓನ್ಲಿ ಬಿಕಾಸ್ ಆಫ್ ಅ ಫಿಸಿಕಲ್ ಸಿಂಪ್ಟಮ್ಸ್, ಫಿಸಿಕಲ್ ರೀಸನ್ಸ್, ದೇರ್ ಇಸ್ ಅ ಸೈಕಲಾಜಿಕಲ್ ರೀಸನ್ಸ್ ಆಲ್ಸೋ ದೇರ್. ಸೊ ಸೈಕಾಲಜಿಕಲ್ ರೀಸನ್ ಇಂದನೇ ನಿಮಗೆ ಈ ಸಮಸ್ಯೆಗಳು ಬರುವುದು. These conversion disorder especially occurs not only because of medical condition, that is because of psychological factors. ಮಾನಸಿಕ ಅಂಶಗಳಿಂದ ಬರುವುದು. ಬಿಕಾಸ್ ದಿ ಇಲ್ನೆಸ್, ಯಾಕಂತ ಹೇಳಿದ್ರೆ the illness, ಈ ಅನಾರೋಗ್ಯ, ಈ ಸಮಸ್ಯೆಗಳು, is preceded by conflicts or other stressors. conflicts ಅಂದರೆ ಘರ್ಷಣೆಗಳು, ಅಂಡ್ ಅದರ್ ಸ್ಟ್ರೆಸಸ್. ನಿಮ್ಗೆ ಪ್ರತಿಫಲನೆ ಉಂಟಾದ್ರೆ, ಪ್ರತಿಫಲನ ಅಂದ್ರೆ ಒತ್ತಡ ಆಗಿರ್ಬೋದು, ಪ್ರತಿಫಲನ ಉಂಟಾದ್ರೆ, ತೀರಾ ಮಾನಸಿಕ ಪ್ರತಿಫಲನ ಉಂಟಾದರೆ, ಮತ್ತು ಕಾನ್ಫ್ಲಿಕ್ಟ್ಸ್, ಸಂಘರ್ಷಗಳು, ಒಳಗಿನ ಸಂಘರ್ಷಗಳು, id and ego. When there is a conflict between id and ego occurs, and as well as the stresses occurs, these are the important factor. These leads to conversion disorder. Important factor and a reason for a conversion disorder. ಇದು ಈ ಎರಡು ಅಂಶಗಳು ಕನ್ವರ್ಷನ್ ಅಂದ್ರೆ ಪರಿವರ್ತನಾ ಅಸ್ವಸ್ಥತೆಯ ಕಾಯಿಲೆಗೆ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. The symptoms or deficits of conversion disorder are not intentionally produced. ನೋಡಿ, ಕೆಲವು ಸಲ
ದಿಸ್ ಸಿಂಪ್ಟಮ್ಸ್, ಈ ಕಾಯಿಲೆಗಳು ಅಥವಾ ಕಾಯಿಲೆ ಚಿಹ್ನೆಗಳು ಆರ್ ಡಿಫಿಸಿಟ್ಸ್ ಆಫ್ ಕನ್ವರ್ಷನ್ ಡಿಸಾರ್ಡರ್, ಈ ಅಸ್ವಸ್ಥತೆಯ ಪರಿವರ್ತನಾ ಅಸ್ವಸ್ಥತೆಯ ಸಮಸ್ಯೆಯ ಕಾಯಿಲೆಗಳು ಇದು ಬರುವಂತದ್ದು ನಾಟ್ ಇಂಟೆನ್ಷನಲಿ ಪ್ರೊಡ್ಯೂಸ್, ಕೆಲವೊಂದ್ಸಲ ಉದ್ದೇಶಪೂರ್ವಕವಾಗಿ ಬರುವುದಿಲ್ಲ. ಇಟ್ ಈಸ್ ಅಕರ್ಸ್ ಅನ್ಕಾನ್ಶಿಯಸ್ಲಿ, ಅಂದ್ರೆ ಸುಪ್ತ ಚೇತನದಿಂದ ಬಂದಿರ್ತದೆ. ಯಾಕಂತ ಹೇಳಿದ್ರೆ ಆರ್ ನಾಟ್ ಕಾಸ್ಡ್ ಬೈ ಸಬ್ಸ್ಟಾನ್ಸ್ ಯೂಸ್ಡ್, ಮತ್ತೆ ಅದಲ್ಲದೆ ಸಬ್ಸ್ಟಾನ್ಸ್ ಕುಡಿತದ ಚಟವು ಅಥವಾ ಮಾದಕ ದ್ರವ್ಯದ ವಸ್ತುವಿನಿಂದನೂ ಇದು ಬರುವಂತದ್ದಲ್ಲ, ಈ ಕಾಯಿಲೆ ಬರುವಂತದ್ದಲ್ಲ. ಆರ್ ನಾಟ್ ಲಿಮಿಟೆಡ್ ಟು ಅ ಪೇನ್ ಆನ್ ಸೆಕ್ಷುವಲ್ ಸಿಂಪ್ಟಮ್ಸ್, ಮತ್ತು ಇದು ಬರೇ ಲಿಮಿಟೆಡ್, ಇಟ್ ಇಸ್ ನಾಟ್ ಲಿಮಿಟೆಡ್ ಅಂದ್ರೆ ಇದು ಬರೇ ನೋವು ಮತ್ತು ಲೈಂಗಿಕ ಸಮಸ್ಯೆಗೂ ಮಾತ್ರ ಸೀಮಿತವಾಗಿರುವುದಿಲ್ಲ. ಬೇರೆ ಎಲ್ಲಾ ನೋವುಗಳು ಹೇಳಿದೆ ನಾನು ಆಲ್ರೆಡಿ, ಸೆನ್ಸರಿ ಫಂಕ್ಷನ್ಸ್ ಆಸ್ ವೆಲ್ ಆಸ್ ಬಾಡಿ ಆರ್ಗನ್ಸ್, ಮೋಟರ್ ಫಂಕ್ಷನ್ಸ್, ಇದಕ್ಕೂ ಎರಡಕ್ಕೂ ಲಿಂಕ್ ಆಗಿರ್ತದೆ ಅಂತ ಹೇಳಿದ್ದೆ ನಾನು. ಸೊ ದಿಸ್ ಇಸ್ ನಾಟ್ ಓನ್ಲಿ ಲಿಮಿಟೆಡ್, ಇದು ಬರೀ ನೋವು ಮತ್ತು ಲೈಂಗಿಕ ಸಮಸ್ಯೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲಾ ರೀತಿಯ ನೋವುಗಳು ಇರ್ತದೆ ಇದರಲ್ಲಿ. ಅಂಡ್ ದ ಗೇನ್ ಇಸ್ ಪ್ರೈಮರಿಲಿ ಸೈಕಲಾಜಿಕಲ್ ಅಂಡ್ ನಾಟ್ ಸೋಷಿಯಲ್, ಮಾನಿಟರ್ ಆರ್ ಲೀಗಲ್. ಗೈನ್ ಅಂದ್ರೆ ಬರೇ ನಿಮಗೆ ಇದರಲ್ಲಿ ಗಳಿಸುವಂತದ್ದು ಸೈಕಲಾಜಿಕಲ್, ಮಾನಸಿಕವಾಗಿ ನೀವು ಗಳಿಸುವಂತದ್ದು ಅಂತ ಇಲ್ಲ. ಬರೇ ಸೋಷಿಯಲ್ ಅಟೆನ್ಷನ್ ಬೇಕು, ಮಾನಿಟರ್ ಬೇಕು, ನಮ್ಮನ್ನು ಲೀಗಲ್ ಆಗಿ ಎಲ್ಲರೂ ನೋಡ್ಬೇಕು ಅಂತ ಹೇಳುವಂತ ಇಚ್ಛೆ ಇರ್ತದೆ ನಿಮಗೆ, ಮನೆಯವರ ಗಮನ ನಿಮ್ಮ ಮೇಲೆ ಹರಿಸ್ಬೇಕು ಅಂತ ಆಸೆ ಇರ್ತದೆ. ಯು ವಾಂಟ್ ಅ ಸ್ಪೆಷಲ್ ಅಟೆನ್ಷನ್ ಫ್ರಮ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ದಟ್ಸ್ ದ ರೀಸನ್ ವೈ ಯು ಆರ್, ದಟ್ ಈಸ್ ದ ರೀಸನ್ ವೈ some people are attacked to this, some people have this problems. ಅದೇ ಕಾರಣದಿಂದಾಗಿ ಈ ಸಮಸ್ಯೆ ಬರ್ತದೆ. ದ ಸಿಂಡ್ರೋಮ್ ಕರೆಂಟ್ಲಿ ನೌನ್ ಆಸ್, ಅಂದ್ರೆ ಈ ಸಿಂಡ್ರೋಮ್ ಅನ್ನು, ಈ ರೋಗದ ಈ ಪೂರ್ತಿ ಸಿಂಡ್ರೋಮ್ ಅಂದ್ರೆ ಇಟ್ಸ್ ಅ ಕಲೆಕ್ಷನ್ ಆಫ್ ಆಲ್ ಸಿಂಪ್ಟಮ್ಸ್, ಎಲ್ಲ ಕಾಯಿಲೆ ಇರುವಂತಹ ಒಂದು ಗುಂಪನ್ನು ಸಿಂಡ್ರೋಮ್ ಅಂತ ಹೇಳ್ತಾರೆ. ಈ ಸಿಂಡ್ರೋಮ್ ಕರೆಂಟ್ಲಿ ನೌನ್ ಆಸ್, ಈಗ ಇತ್ತೀಚೆಗೆ ಏನು ಅಂತ ಕರೀತಾರೆ ಇದನ್ನು ಹೇಳಿದ್ರೆ ಕನ್ವರ್ಷನ್ ಅಂತ. ಒರಿಜಿನಲಿ ಕಂಬೈನ್ಡ್ ವಿತ್ ಸಿಂಡ್ರೋಮ್ ನೌನ್ ಆಸ್ ಸೊಮಟೈಸೇಷನ್, ಅಂದ್ರೆ ಮೊದಲು ಏನು ಅಂತ ಹೇಳ್ತಿದ್ರು ಅಂತ ಹೇಳಿದ್ರೆ ಬೇನೆಯ ಕಾಯಿಲೆ ಅಂತ ಹೇಳ್ತಿದ್ರು, ಅಥವಾ ನೋವಿನ ಕಾಯಿಲೆ ಅಂತ ಹೇಳ್ತಾ ಇದ್ರು. ಸೊಮಟೈಸೇಷನ್ ಮನೋಬೇನೆ ಕಾಯಿಲೆ ಅಂತ ಹೇಳ್ತಾ ಇದ್ರು ಮೊದಲಿಗೆ. ಸಿಂಡ್ರೋಮ್ ಇಸ್ ನೌನ್ ಆಸ್ ಸೊಮಟೈಸೇಷನ್ ಸಿಂಡ್ರೋಮ್ ಅಂಡ್ ವಾಸ್ ರೆಫರ್ಡ್ ಆಸ್, ಮೊದಲಿಗೆ ಇದನ್ನು ಹಿಸ್ಟೀರಿಯಾ ಅಂತಾನೂ ಕರಿತಾ ಇದ್ರು. ಕನ್ವರ್ಷನ್ ಡಿಸಾರ್ಡರ್, ಕನ್ವರ್ಷನ್ ರಿಯಾಕ್ಷನ್ ಆರ್, ಇದನ್ನ ಅದಲ್ಲದೆ ಕನ್ವರ್ಷನ್ ರಿಯಾಕ್ಷನ್ ಅಂದ್ರೆ ಮನೋಪರಿವರ್ತನಾ ಪ್ರಚೋದನೆ ಅಂತ ಕರಿತಾ ಇದ್ರು. ಅಂದ್ರೆ ಪರಿವರ್ತನಾ ಅಸ್ವಸ್ಥತೆ ಪ್ರಚೋದನೆ ಅಂತಾನೂ ಕರಿತಾ ಇದ್ರು, ಪರಿವರ್ತನಾ ಅಸ್ವಸ್ಥತೆ ಅಂತಾನು ಹೇಳ್ತಾ ಇದ್ರು, ಅಥವಾ ಡಿಸೋಸಿಯೇಟಿವ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ರು. ಡಿಸೋಸಿಯೇಟಿವ್ ಅಂತ ಹೇಳಿದ್ರೆ ವ್ಯಕ್ತಿತ್ವದ ಪ್ರಚೋದನೆ ಅಂತ ಹೇಳ್ತಿದ್ರು, ವ್ಯಕ್ತಿತ್ವದಲ್ಲಿ ಉಂಟಾಗುವಂತ ಪ್ರಚೋದನೆ ಅಂತ ಹೇಳ್ತಿದ್ರು. ಸೊ ಈ ರೋಗವನ್ನು ಯಾರು ಮೊದಲಿಗೆ ಕಂಡು ಹಿಡಿದದ್ದು ಈ ಕಾನ್ಸೆಪ್ಟ್ ಅನ್ನು, ಈ ಕಾನ್ಸೆಪ್ಟ್ ವಾಟ್ ಆರ್ ದಿ ಎಟಿಯಾಲಜಿ ಅಂದ್ರೆ ಬಿಕಾಸ್ ಆಫ್ ವಿಚ್ ಫ್ಯಾಕ್ಟರ್ಸ್ ದಿಸ್ ಡಿಸೀಸ್ ಅಕರ್ಸ್ ಅಂತ, ಯಾವೆಲ್ಲ ಅಂಶಗಳು ಈ ರೋಗ ಬರ್ಲಿಕ್ಕೆ ಕಾರಣ ಅಂತ ಹೇಳುದನ್ನು ಯಾರು ಪತ್ತೆ ಹಚ್ಚಿದ್ರು ಅಂತ ಹೇಳಿದ್ರೆ ಪೌಲ್ ಬ್ರಿಕ್ವೆಟ್ ಅಂಡ್ ಜೀನ್ ಮಾರ್ಟಿನ್ ಚಾರ್ಕೋಟ್. See two names, Paul Briquet and Jean Martin Charcot contributed to the development of the concept of conversion disorder. ಈ ಡಿಸಾರ್ಡರ್ ಅನ್ನು, ಈ ಕಾಯಿಲೆಯನ್ನು, ಕನ್ವರ್ಷನ್ ಡಿಸಾರ್ಡರ್ ಅಂದ್ರೆ ವ್ಯಕ್ತಿ ಪರಿವರ್ತನಾ ಅಸ್ವಸ್ಥತೆಯ ಕಾಯಿಲೆಯನ್ನು ಮೊದಲಿಗೆ ಪತ್ತೆ ಹಚ್ಚಿದ್ದು ಇವರು. ಬೈ ನೋಟಿಂಗ್ ದಿ ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ, ಅವರು ನೋಡಿದಲ್ಲದೆ ಈ ಕಾರಣ, ಈ ರೋಗಕ್ಕೆ ಏನು ಕಾರಣ ಅಂತಲೂ ತಿಳ್ಕೊಂಡ್ರು ಅವರು. ಬೈ ನೋಟಿಂಗ್ ಇನ್ಫ್ಲುಯೆನ್ಸ್ ಆಫ್ ಹೆರಿಡಿಟಿ ಅಂತ ಹೇಳಿದ್ರೆ ಅನುವಂಶೀಯವಾಗಿ ಬರ್ತದೆ, ತಂದೆ ತಾಯಿಯಿಂದನೋ ಅಥವಾ ಅಜ್ಜಾಜಿಯಿಂದನೋ ಬರ್ತದೆ ಆನ್ ದಿ ಸಿಂಪ್ಟಮ್ ಅಂಡ್ ಕಾಮನ್ ಅಸೋಸಿಯೇಷನ್ ವಿತ್ ಅ ಟ್ರಾಮ್ಯಾಟಿಕ್ ಇವೆಂಟ್. ಕೆಲವೊಂದ್ಸಲ ಹಳೆಯ ಘಟನೆಗಳು ಏನಾದ್ರೂ ಕಾರಣವಾಗುವಂಥದ್ದು ಇದೆ, ಹಳೆಯ ಏನಾದ್ರೂ ಹಳೆಯ ನೆಗೆಟಿವ್ ಋಣಾತ್ಮಕ ಅಂದ್ರೆ ತುಂಬಾ ನೋವು ಕೊಡುವಂತಹ ಘಟನೆಗಳು ಕೂಡ ಈ ರೋಗಕ್ಕೆ ಕಾರಣವಾಗ್ತವೆ. ಈಗ ನೆಕ್ಸ್ಟ್ ನೋಡುವ ಮೋಟರ್ ಸಿಂಪ್ಟಮ್ಸ್. ಇದರಲ್ಲಿ ಕೆಲವೊಂದು ಇಂಗ್ಲಿಷ್ ಟರ್ಮ್ಸ್ ಇದೆ, ಅದರಲ್ಲಿ ಕನ್ನಡ ಟರ್ಮ್ಸ್ ಅಂತ ಎಕ್ಸಾಕ್ಟ್ ಆಗಿ ಇಲ್ಲ, ಆದ್ರೂ ಕೂಡ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೇನೆ ಕನ್ನಡದಲ್ಲಿ. ಮೋಟರ್ ಸಿಂಪ್ಟಮ್ಸ್ ಅಂದ್ರೆ ನಾನು ಹೇಳಿದೆ, ಸಿ there is some kinds of motor symptoms are there. I means people feel that they can't able to walk, or they can't able to stand, or they can't able to stand in a exact position. They feel that involuntary movements in the sense without their consciousness, they have a involuntarily bodily organs functions ಅಂತ, ಅಂದ್ರೆ ವಿದೌಟ್ ದೇರ್ ಕಂಟ್ರೋಲ್, ಅವರ ಇಚ್ಛೆ ಇಲ್ಲದೆ ಕೆಲವು, ಅವರ ಇಚ್ಛೆಗೆ ಒಳಪಡದೆ ಕೆಲವು ದೇಹದಲ್ಲಿ ಚಟುವಟಿಕೆಗಳು ನಡೀತಾ ಇದೆ ಅಂತ ತಿಳ್ಕೊಂಡಿರ್ತಾರೆ. ಕೆಲವು ನಡೀತಾ ಇದೆ, ಕೆಲವು ಮೂಮೆಂಟ್ಸ್ ಎಲ್ಲ ಆಗ್ತದೆ. ಮೂಮೆಂಟ್ಸ್ ಅಂದ್ರೆ ಗೊತ್ತಿದೆ ನಿಮಗೆ, ಚಲನೆಗಳಾಗ್ತಾ ಇದೆ ಅಂತ. ಅಂದ್ರೆ ಟಿಕ್ಸ್ ಲೆಫೋರೋಪ್ರಾಮ್ಸ್ ಅಂತ ಇದೆ,
ಟಿಕ್ಸ್ ಬ್ಲೆಫರೋಫಾರ್ಮ್ಸ್ ಅಂದ್ರೆ ಟಿಕ್ಸ್ ಇಸ್ ನಥಿಂಗ್ ಬಟ್ ರಿಪಿಟೇಟಿವ್ ಸೌಂಡ್. ಕೆಲವೊಂದು ಸೌಂಡ್ ಬರುವುದು ಕುತ್ತಿಗೆಯಲ್ಲಿ ಇದ್ದಕ್ಕಿದ್ದಾಗ ಹೀಗೆ 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 ಆಗುವ ಟಿಕ್ 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 ಅಂತ ಸೌಂಡ್ ಬರುವುದು, ಅವರಿಗೆ ಆ ತರದ್ದು ಸೌಂಡ್ ಬರುವುದು. ಅದು ದಟ್ ಈಸ್ ನಥಿಂಗ್ ಬಟ್ ಬಿಕಾಸ್ ಆಫ್ ದೇರ್, ದಟ್ ಈಸ್ ವಾಲಂಟ್ರಿ. ದೇ ಥಾಟ್ ದಟ್ ಇಟ್ ಈಸ್ ಇನ್ವಾಲಂಟ್ರಿ. ಅದು ನಿಜವಾಗ್ಲೂ ಅವರೇ ಮಾಡಿಕೊಳ್ಳುದು. ದೇ ಥಾಟ್ ದಟ್. ಆದ್ರೆ ಅದು ಅವ್ರು ತಿಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಅನೈಚ್ಛಿಕವಾಗಿ ಬರುವಂತದ್ದು, ನಮ್ಮ ಇಚ್ಛೆಗೆ ಒಳಪಡದೆ ಬರುವಂತದ್ದು ಅಂತ ತಿಳ್ಕೊಂಡಿರೋದು. ಟಾಟಿಕಾಲಿಸ್ ಹೀಗೇನೆ ಬರೀ ಕನ್ನಡದವ್ರು ಬರೆಯುವುದಾದ ಟಿಕ್ಸ್ ಅಂತ ಹೇಳಿದ್ರೆ ರಿಪಿಟೇಟಿವ್ ಸೌಂಡ್ ಅಂದ್ರೆ ಆಗಾಗ ಬರುವಂತ ಪದೇ ಪದೇ ಬರುವಂತ ಶಬ್ದ. ಅಂದ್ರೆ ಮೂಳೆಗಳಲ್ಲಿ ಅಥವಾ ಶರೀರದ ವಿವಿಧ ಭಾಗಗಳಲ್ಲಿ ಬರುವಂತ ಪದೇ ಪದೇ ಬರುವಂತ ಶಬ್ದ, ಹಾಗೆ ಬರೀಬಹುದು. ಸೀಸಸ್ ಅಬ್ನಾರ್ಮಲ್ ಗೈಟ್, ಇದನ್ನ ಅಬ್ನಾರ್ಮಲ್ ಅಂತ ಹೇಳುದು ಅಪಸಾಮಾನ್ಯ ಶಬ್ದ, ಪದೇ ಪದೇ ಬರುವಂತ ಅಪಸಾಮಾನ್ಯ ಶಬ್ದ, ದೇಹದ ವಿವಿಧ ಭಾಗಗಳಲ್ಲಿ ಬರುವಂತ ಶಬ್ದ ಅಂತ ಹೇಳ್ಬೋದು. ಅಪಸಾಮಾನ್ಯವಾಗಿ ಅಂದ್ರೆ ನಾರ್ಮಲ್ ಆಗಿ ಅಲ್ಲ, ಸಾಮಾನ್ಯವಾಗಿ ಅಲ್ಲ, ಅಸಾಮಾನ್ಯವಾಗಿ ದೇಹದ ವಿವಿಧ ಭಾಗಗಳಲ್ಲಿ ಬರುವಂತ ಶಬ್ದ. ಅಬ್ನಾರ್ಮಲಿ that sounds comes from the different parts of the body, especially the tics, blepharospasms ಅಂತ. Blepharospasm in the sense in the especially face, ಮುಖದಲ್ಲಿ, ನೆಕ್, ಲೆಗ್ಸ್ ಕಾಲ್ಗಳಲ್ಲಿ, ಟ್ರಂಕ್ ಅಂದ್ರೆ ನಿಮ್ಮ ಟ್ರಂಕ್ ಈ ಪಾರ್ಟ್, ಈ ಪಾರ್ಟ್ ಬರ್ತದೆ ಟ್ರಂಕ್ ಅಂತ ಹೇಳುವಂಥದ್ದು. ಸೊಂಟದವರೆಗಿನ ಪಾರ್ಟ್, ಬೆನ್ನುವಿನ ಸೊಂಟದ ಭಾಗವನ್ನು ಟ್ರಂಕ್ ಅಂತ ಹೇಳ್ತಾರೆ. ಸೊ ಅಲ್ಲೆಲ್ಲ ಬರುವಂತ ಗಂಟುಗಳಲ್ಲಿ ಬರುವಂತ ಸೌಂಡ್ ಅಂದ್ರೆ ಶಬ್ದ ಅಂತ, ಮೂಳೆಗಳ ಶಬ್ದ. ಸೊ ಫಾಲಿಂಗ್, ಅಸ್ಥೇಸಿಯಾ ಅಂಡ್ ಅವೇಸಿಯಾ. ಅಸ್ಥೇಸಿಯಾ ಅಂದ್ರೆ ಅಸ್ಥೇಸಿಯಾ ರೆಫರ್ಸ್ ಟು ಅವೇಸಿಯಾ refers to Aesthesia and aphasia refers to the inability to either stand and walk. ಅಂದ್ರೆ ಅವೇಸಿಯಾ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಮೋಟರ್ ಕೋಆರ್ಡಿನೇಷನ್, ನಿಮಗೆ ಸರಿಯಾಗಿ ನಡಿಲಿಕ್ಕೆ ಆಗುದಿಲ್ಲ ಅಂತ ತಿಳ್ಕೊಂಡು. ಲ್ಯಾಕ್ ಆಫ್ ಮೋಟರ್ ಕೋಆರ್ಡಿನೇಷನ್ ಅಂದ್ರೆ ನೀವು ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಕೈ ಎಲ್ಲ ವರ್ಕ್ ಆಗ್ತಾ ಇಲ್ಲ ಅಂತ ನೀವೇ ಫೀಲ್ ಮಾಡ್ಕೊಳ್ಳೋದು, ನಿಮ್ದು ಕೈ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ. ಅಥವಾ ಕೋಆರ್ಡಿನೇಷನ್ ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಕೆಲಸ ಮಾಡ್ತದೆ ಅಂತ ತಿಳ್ಕೊಂಡಿರೋದು, ಅಥವಾ ನಡಿಲಿಕ್ಕೆ ಸರಿ ಆಗುದಿಲ್ಲ ಅಂತ ತಿಳ್ಕೊಂಡಿರೋದು. ಸೊ ಇಂಥದ್ದು ಅಸ್ಥೇಸಿಯಾ ಇನ್ ದ ಸೆನ್ಸ್ ಇನೇಬಿಲಿಟಿ ಟು ಸ್ಟ್ಯಾಂಡ್ ಅಂತ, ಅಂದ್ರೆ ನಿಮಗೆ ನಿಲ್ಲಿಕ್ಕೆ ಸರಿ ಆಗುದಿಲ್ಲ ಅಂತ ತಿಳ್ಕೊಂಡಿರೋದು. ಮತ್ತು ಕೆಲವೊಂದು ಅಫೋನಿಯಾ, ಸೆನ್ಸರಿ ಡಿಫಿಸಿಟ್ಸ್, ಅನಿಸ್ಥೇಷಿಯಾ ಅಂದ್ರೆ ನಿಮಗೆ ಸೆನ್ಸರಿ ಅಂದ್ರೆ ಯಾವ ಕಣ್ಣು ಕಿವಿಯೋ ಇದ್ದಕ್ಕಿದ್ದಾಗೆ ಕೇಳದಾಗ ಆಗುದು. ಅನಿಸ್ಥೇಷಿಯಾ ನಿಮಗೆ ಫಾರ್ ಎಕ್ಸಾಂಪಲ್ ಯಾರು ಡಾಕ್ಟರ್ ಹತ್ರ ಹೋಗಿರ್ತಾರೆ ಅವ್ರಿಗೆ ಗೊತ್ತಿರ್ಬೋದು, ಹಲ್ಲಿನ ಡಾಕ್ಟರ್ ಹತ್ರ ಎಲ್ಲ ಹೋಗಿರೋರಿಗೆ ಒಂದು ಪಾರ್ಟಿಗೆ ಇಂಜೆಕ್ಟ್ ಮಾಡಿದ್ರೆ ಆ ಪಾರ್ಟ್ ಗೊತ್ತಾಗುದಿಲ್ಲ, ಹಲ್ಲು ತೆಗೆದು ಗೊತ್ತಾಗುದಿಲ್ಲ. ಸೊ ಆ ಪಾರ್ಟ್ ಕಂಪ್ಲೀಟ್ ಆಗಿ ಸ್ಪರ್ಶವನ್ನೇ ಕಳೆದುಕೊಂಡಿರ್ತದೆ ಅಂತ ತಿಳ್ಕೊಂಡಿರ್ತಾರೆ. ದೇ ಥಾಟ್ ದಟ್ ದೇ ಹ್ಯಾವ್ ಅನಿಸ್ಥೇಷಿಯಾ, ಸೆನ್ಸರಿ ಡಿಫಿಸಿಟ್ಸ್ ಅನಿಸ್ಥೇಷಿಯಾ. ಇದಕ್ಕಿದ್ದ ಕಣ್ಣು ಕಾಣದೆ ಆಗುದು, ಕಿವಿ ಕೇಳದೆ ಆಗುದು, ಆ ತರ ತಿಳ್ಕೊಂಡಿರ್ತಾರೆ. ಐ ಹ್ಯಾವ್ ಆಲ್ರೆಡಿ ಮೆನ್ಷನ್ ದೇ ಹ್ಯಾವ್ ಸೆನ್ಸರಿ ಡಿಫಿಸಿಟ್ಸ್ ಆಸ್ ವೆಲ್ ಆಸ್ ಮೋಟರ್ ಡಿಫಿಸಿಟ್ಸ್, ವಾಲಂಟ್ರಿ ಮೋಟರ್ ಅಂಡ್ ಸೆನ್ಸರಿ ಡಿಫಿಸಿಟ್ಸ್. ಸೊ ಸೆನ್ಸರಿ ಅಂದ್ರೆ ಇದೆ ನೋಡಿ, ಇದ್ದಕ್ಕಿದ್ದ ಕಿವಿ ಕೇಳದೆ ಆಗುದು, ಅಥವಾ ಕಣ್ಣು ಕಾಣದೆ ಆಗುದು, ಅಥವಾ ಇದ್ದಕ್ಕಿದ್ದಾಗೆ ಬಾಯಿ ನಾಲಿಗೆ ರುಚಿಸದೆ ಆಗುದು. ಅದು that is because of psychological reasons. There is no physical conditions. Physical condition is not a reason for it. Really physically is not physically there is no reason for it. ನಿಜವಾಗ್ಲೂ ಅದಕ್ಕೆ ಕಾರಣ ಇರುವುದಿಲ್ಲ, ಆದ್ರೆ ಮಾನಸಿಕವಾಗಿ ಇರುವುದದು ಕಾರಣ. ಎಸ್ಪೆಷಲಿ ಆಫ್ ಎಕ್ಸ್ಟ್ರೀಮಿಟೀಸ್, ಮಿಡ್ಲ್ ಲೈನ್ ಅನೆಸ್ಥೇಷಿಯಾ, ಬ್ಲೈಂಡ್ನೆಸ್, ಟ್ಯೂನಲ್ ವಿಷನ್ ಡೆಫ್ನೆಸ್. ನೋಡಿ ಅದೇ ವಿಷನ್ ಡೆಫ್ನೆಸ್, ಇದಕ್ಕಿದ್ದಾಗೆ ಕಣ್ಣು ಕಾಣದೆ ವಿಷನ್ ಆಗಿರ್ಬೋದು, ಅಥವಾ ಬ್ಲೈಂಡ್ನೆಸ್ ಅಂದ್ರೆ ಕಣ್ಣು ಕಾಣದೇ ಇರೋದು, ಬ್ಲೈಂಡ್ನೆಸ್ ಟ್ಯೂನಲ್ ವಿಷನ್, ಅಥವಾ ಡೆಫ್ನೆಸ್ ಇದಕ್ಕಿದ್ದ ಕಿವಿ ಕೇಳದೆ ಆಗೋದು, ಇಂಥದ್ದು ಸಮಸ್ಯೆಗಳು. ಅಥವಾ ಸೈಕೋಜೆನಿಕ್ ವಾಮಿಟಿಂಗ್, ಕೆಲವು ಸಲ ಇದಕ್ಕಿದ್ದ ವಾಮಿಟ್ ಬಂದಾಗ ಒಂಥರ ವಾಮಿಟ್ ಬರುವ ಫೀಲ್, ವಾಮಿಟಿಂಗ್ ಸೆನ್ಸೇಷನ್ ಆಲ್ಸೋ ದೇ ಮೇ ವಾಮಿಟ್, ಕಾರುವಂಥದ್ದು ಇದೆ. ಸೊ ಸ್ಯೂಡೋಸಿಸ್ ಗ್ಲೋಬಸ್ ಹಿಸ್ಟೇರಿಕಸ್ ಸ್ವೋನಿಂಗ್ ಅಂತ ಇದೆ. ಸೊ ಅಥವಾ ಆರ್ ಸಿಂಕೋಮ್ ಯೂರಿನರಿ ರಿಟೆನ್ಷನ್ ಡಯೇರಿಯಾ ಅಂತ, ಇದು ನಿಮಗೆ ಅರ್ಥ ಆಗದೇ ಇರ್ಬೋದು, ಇದನ್ನ ಸಿಂಪಲ್ ಟರ್ಮ್ ಅಲ್ಲಿ ಹೇಳ್ತೇನೆ. ಮೂತ್ರವ್ಯಾಧಿ ಮಾಡ್ಬೇಕಾದ್ರೆ ಮೂತ್ರದ ವಿಸರ್ಜನೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು. ಯೂರಿನರಿ ಅಥವಾ ಟಾಯ್ಲೆಟ್ ಮಾಡ್ಬೇಕಾದ್ರೆ ಏನೋ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು. ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆಯಲ್ಲಿ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು. ದೇ ಥಾಟ್ ದಟ್ ದೇ ಹ್ಯಾವ್ ಪ್ರಾಬ್ಲಮ್ ಇನ್ ದೇರ್ ಡಯೇರಿಯಾ, ಆಸ್ ವೆಲ್ as ಡಯೇರಿಯಾ ಇನ್ ದ ಸೆನ್ಸ್ ಮೋಷನ್, and as well as urinary retention. ಯೂರಿನರಿ ಅಂದ್ರೆ ಮೂತ್ರ ವಿಸರ್ಜನೆ ಮಾಡುವಲ್ಲಿ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿರ್ತಾರೆ. So next I will tell you in the later classes. I will stop by here itself.